ನಿನ್ನ ಹಾಗೆ ನನಗೂ ರಾಮಚಂದ್ರನ ಮಾತುಗಳನ್ನು ಕೇಳಿ ಬರಸಿಡಿದು ಎರಗದಂತಾಯಿತು. ಇದೆಂತಹ ವಿಪರ್ಯಾಸ ಭರತ. ವನವಾಸದಲ್ಲಿ ಕಷ್ಟಪಟ್ಟು ರಾವಣನಿಂದ ಲಂಕೆಯಲ್ಲಿ ನೋವನ್ನು ಅನುಭವಿಸಿದ ಅತ್ತಿಗೆಗೆ ಮತ್ತೆ ಕಷ್ಟವೇ? ಈ ಕಷ್ಟ ಪರಂಪರೆ ಮುಗಿಯೋದೇ ಇಲ್ಲವೇ? ಶತ್ರುಘ್ನ, ಇಲ್ಲಿಯವರೆಗೂ ಅನುಭವಿಸಿದ ಕಷ್ಟಗಳಿಗಿಂತ ಈಗ ಒದಗಿರುವ ಕಷ್ಟ ಅತ್ತಿಗೆಯ ಪಾಲಿಗೆ ಭಯಾನಕವಾಗಿದೆ. ಇಲ್ಲಿಯವರೆಗೆ ಪತಿಯ ಜೊತೆಗೆ ಕಷ್ಟಪಟ್ಟಳು, ಈಗ ಪತಿಯೇ ತ್ಯಜಿಸುವುದೆಂದರೆ ಅವಳ ಎದೆ ಒಡೆದು ಹೋಗುವುದಿಲ್ಲವೇ? ರಾಮಚಂದ್ರ ತನ್ನ ಪತ್ನಿಯನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದ. ಇಂತಹ ಕಠಿಣ ನಿರ್ಧಾರ ಮಾಡಲು ಅವನಿಗೆ ಹೇಗಾದರೂ ಮನಸ್ಸು ಬಂತು. ಅಷ್ಟೆಲ್ಲ ಕಷ್ಟಪಟ್ಟು ಸಮುದ್ರಕ್ಕೆ ಸೇತುವೆ ಕಟ್ಟಿ ದುಷ್ಟ ರಾಕ್ಷಸರೊಡನೆ ಹೋರಾಡಿ ಬಿಡಿಸಿ ತಂದ ತನ್ನ ಪತ್ನಿಯ ಮೇಲೆ ರಾಮನ ಪ್ರೇಮವೆಲ್ಲ ಇಷ್ಟು ಬೇಗ ನಾಶವಾಯಿತೆ? ಅದು ಒಬ್ಬ ಅಗಸನ ಕ್ಷುಲ್ಲಕ ಮಾತಿಗೆ ಮಾನ್ಯತೆ ನೀಡುವುದು ಅವಿವೇಕವಲ್ಲವೇ? ತನ್ನ ಪತ್ನಿ ಪರಿಶುದ್ಧಳೆಂದು ಗೊತ್ತಿದ್ದರೂ ಇಂತಹ ನಿಷ್ಕರುಣ ವರ್ತನೆ ಸರಿಯೇ? ಅಂತ ಕ್ರೂರ ಕಾರ್ಯವನ್ನು ಮಾಡಲಾಗದೆ ನಾನು ಮೂರ್ಛೆ ಹೋದೆ ಭರತ. ನನ್ನ ಸ್ಥಿತಿಯೂ ಹಾಗೆ ಆಯಿತು ಶತ್ರುಘ್ನ. ಅಣ್ಣನ ಆಜ್ಞೆಯನ್ನು ಪಾಲಿಸಲು ಆಗದೆ, ತಿರಸ್ಕರಿಸಲು ಆಗದೆ ತತ್ತರಿಸಿ ಹೋದೆ. ನನ್ನ ಯಾವ ಮಾತುಗಳಿಂದಲೂ ರಾಮಚಂದ್ರ ತನ್ನ ನಿರ್ಧಾರವನ್ನು ಕದಲಿಸಲಿಲ್ಲ. ನನ್ನ ತರ್ಕವು ಅವನಿಗೆ ರುಚಿಸಲಿಲ್ಲ. ಈಗೇನು ಮಾಡುವುದೆಂದು ತಿಕ್ಕೆ ತೋಚುತ್ತಿಲ್ಲ. ಈ ಹೊಸ ಆಪತ್ತು ಎಲ್ಲಿ ಕಾದುಕೊಂಡಿತ್ತು ಸೋದರ? ನಮ್ಮ ಸಂತೋಷದ ಬದುಕಿನ ಮೇಲೆ ಯಾರ ವಕ್ರ ದೃಷ್ಟಿ ಬಿತ್ತು? ಶತ್ರುಘ್ನ, ಏನೇ ಆದರೂ ರಾಮಚಂದ್ರ ತನ್ನ ನಿರ್ಧಾರದಂತೆ ನಡೆದುಕೊಳ್ಳುತ್ತಾನೆ. ನಮ್ಮಿಂದ ಆಗದ ಕಾರ್ಯವನ್ನು ಅವನು ಲಕ್ಷ್ಮಣನಿಂದ ಮಾಡಿಸಬಹುದು. ಹೌದು, ನನಗೂ ಹಾಗೆ ಅನಿಸುತ್ತದೆ. ಅಣ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವ ಲಕ್ಷ್ಮಣ ಈ ವಿಷಯದಲ್ಲಿ ಹಾಗೆ ಮಾಡುತ್ತಾನೆಂದು ನನಗೆ ಅನಿಸುವುದಿಲ್ಲ. ಅವನು ನಮ್ಮಂತೆಯೇ ಇದು ಕೂಡದು, ಅತ್ತಿಗೆ ನಿರಪರಾಧಿ ಎಂದು ವಾದಿಸಬಹುದು. ಖಂಡಿತ ವಾದಿಸುತ್ತಾನೆ. ನಮಗಿಂತ ಹೆಚ್ಚಾಗಿ ಹತ್ತಿರದಿಂದ ಅತ್ತಿಗೆಯನ್ನು ಬಲ್ಲ ಅವನಿಗೆ ಅಣ್ಣನ ಆದೇಶವನ್ನು ಕೇಳಿ ಖಂಡಿತ ದಿಗ್ಭ್ರಾಂತಿಯಾಗಿರುತ್ತದೆ. ಭರತ, ಇಷ್ಟು ಕಾಲ ನಾವು ನಮ್ಮ ತಂದೆಯ ಆಜ್ಞೆಯನ್ನು ಪಾಲಿಸುವಂತೆ ಅಣ್ಣನ ಆಜ್ಞೆಯನ್ನು ವಿಧೇಯರಾಗಿ ಪಾಲಿಸಿದ್ದೇವೆ. ಆದರೆ ಸೀತಾ ಪರಿತ್ಯಾಗವನ್ನು ಮಾತ್ರ ನಮ್ಮಿಂದ ಒಪ್ಪಲಾಗುವುದಿಲ್ಲ. ಮುಂದೇನು ಎಂಬ ಪ್ರಶ್ನೆ ಬೃಹದಾಕಾರವಾಗಿ ನಿಂತಿದೆ. ಶತ್ರುಘ್ನ, ನಾವೀಗ ಮನಸ್ಸು ಗಟ್ಟಿ ಮಾಡಿಕೊಂಡು ರಾಮನ ಬಳಿ ಹೋಗೋಣ. ಅತ್ತಿಗೆಯನ್ನು ತ್ಯಜಿಸದಂತೆ ಅಂಗಲಾಚಿ ಬೇಡಿಕೊಳ್ಳೋಣ. ಅವನು ನಮ್ಮ ಮೇಲೆ ಕೋಪಗೊಂಡು ನಮಗೇನಾದರೂ ಶಿಕ್ಷೆ ವಿಧಿಸಿದರೆ ಅದನ್ನು ಅನುಭವಿಸೋಣ. ಹೌದು ಭರತ, ಅದೇ ಸರಿ. ಅತ್ತಿಗೆ ಅಯೋಧ್ಯೆಯಿಂದ ದೂರವಾಗದಂತೆ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸೋಣ. ಅದರ ಮೇಲೆ ಆ ದೈವಿಚ್ಛೆ. ಸೋದರ ರಾಮಚಂದ್ರ, ಪ್ರಿಯ ಸೋದರರೇ, ನನ್ನ ಬದುಕು ನಿಮ್ಮನ್ನು ಅವಲಂಬಿಸಿದೆ. ನೀವೆಲ್ಲರೂ ನನ್ನ ಪ್ರಾಣ ಸ್ವರೂಪರು. ಈ ರಾಜ್ಯ ನಿಮ್ಮೆಲ್ಲರಿಗೂ ಸೇರಿದೆ. ನಾನು ನಿಮ್ಮ ಪರವಾಗಿ ಮಾತ್ರ ಆಳುತ್ತಿದ್ದೇನಷ್ಟೇ. ಸೋದರರೇ, ನೀವು ಜ್ಞಾನಿಗಳು, ಧರ್ಮದ ಸೂಕ್ಷ್ಮಗಳನ್ನು ಬಲ್ಲವರು. ನಾನು ಯಾವ ನಿರ್ಧಾರವನ್ನು ಸುಮ್ಮನೆ ಮಾಡುವುದಿಲ್ಲವೆಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನನ್ನ ನಿರ್ಧಾರ ಸ್ವಾರ್ಥರಹಿತವಾಗಿರುತ್ತದೆ ಎಂಬುದನ್ನು ನೀವು ಚೆನ್ನಾಗಿ ಬಲ್ಲಿರಿ. ಸೋದರರೇ, ನಾನು ಎಂತಹ ಸಂದಿಗ್ಧದಲ್ಲಿ ಸಿಲುಕಿದ್ದೇನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ದಯಮಾಡಿ ಪ್ರಯತ್ನಿಸಿ.
ನಾವು ಶ್ರೇಷ್ಠವಾದ ಇಕ್ಷ್ವಾಕು ಕುಲದಲ್ಲಿ ಜನಿಸಿದ್ದೇವೆ. ಸೀತೆಯು ಕೂಡ ಪ್ರಖ್ಯಾತವಾದ ಜನಕ ಕುಲದಲ್ಲಿ ಜನಿಸಿದವಳು. ನಮ್ಮ ಕಾರಣವಾಗಿ ನಮ್ಮ ಕುಲ ಕಳಂಕಿತವಾಗಬಾರದು ಸೋದರಿ. ನಮ್ಮ ಕುಲ ಕಳಂಕಿತವಾಗಲು ಹೇಗೆ ಸಾಧ್ಯ? ಲಕ್ಷ್ಮಣ, ಸೀತೆಯನ್ನು ನನ್ನಷ್ಟೇ ಚೆನ್ನಾಗಿ ಬಲ್ಲವನು ನೀನು. ಅವಳ ಅಪಹರಣ ಬಿಡುಗಡೆಯಲ್ಲಿ ನೀನು ಜೊತೆಯಲ್ಲಿ ಇದ್ದವನು. ಅಷ್ಟೇ ಅಲ್ಲ ಸಹೋದರ, ಅತ್ತಿಗೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗಲೂ ನಾನು ಅಲ್ಲಿಯೇ ಇದ್ದೆ. ಹೌದು, ನನ್ನ ಸೀತೆ ಪವಿತ್ರಳೆಂದು ನನಗೆ ಗೊತ್ತಿದ್ದರೂ ಅದನ್ನು ಲೋಕಕ್ಕೆ ತಿಳಿಯಬೇಕೆಂದು ರಾಮ ಕೇವಲ ವ್ಯಾಮೋಹದ ದಾಸನಲ್ಲ ಎಂದು ನಿರೂಪಿಸಲು ನಾನು ಅಗ್ನಿ ಪ್ರವೇಶಕ್ಕೆ ಅನುಮತಿ ನೀಡಲೇಬೇಕಾಯಿತು. ಅತ್ತಿಗೆ ಈಗ ಮತ್ತೆ ಅಗ್ನಿ ಪ್ರವೇಶ ಮಾಡಬೇಕೆ? ಇಲ್ಲ, ಈಗ ಅದರ ಅಗತ್ಯವಿಲ್ಲ. ಆ ಅಗಸನ ಅಪವಾದದ ಕಳಂಕ ದೂರವಾಗಬೇಕಾದರೆ ಸೀತಾ ಪರಿತ್ಯಾಗವೇ ಅಗತ್ಯ. ಆ ಅಗಸನ ಮಾತು ಕೇವಲ ಒಂದು ನೆಪವಷ್ಟೇ ಭರತ. ಅವನು ಪ್ರಜೆಗಳಲ್ಲಿ ಹಲವರ ಅಭಿಪ್ರಾಯಕ್ಕೆ ಮಾತು ಕೊಟ್ಟಿದ್ದಾನಷ್ಟೇ. ಅದನ್ನು ಉದಾಸೀನ ಮಾಡುವಂತಿಲ್ಲ. ಒಮ್ಮೆ ಪ್ರಜೆಗಳು ಸಂಶಯಕ್ಕೆ ಒಳಗಾದರೆ ಅವರನ್ನು ಮತ್ತೆ ನಂಬಿಸುವುದು ಬಹಳ ಕಷ್ಟ. ಸಂಶಯಗ್ರಸ್ತ ವ್ಯಕ್ತಿಯನ್ನು ಪರಿತ್ಯಜಿಸಿದರೆ ಮಾತ್ರ ಅದರಿಂದ ಪಾರಾಗುವುದು ಸಾಧ್ಯ. ಸೋದರರೇ, ನಾನು ಲೋಕಾಪವಾದಕ್ಕಾಗಿ ನನ್ನ ಪ್ರಾಣವನ್ನೇ ತೊರೆಯಬಲ್ಲೆ, ಬೇಕಾದರೆ ನಿಮ್ಮನ್ನೇ ತ್ಯಜಿಸಬಲ್ಲೆ. ಅಂದ ಮೇಲೆ ನಾನು ಸೀತೆಯನ್ನು ತ್ಯಜಿಸಲು ಹಿಂಜರಿಯುತ್ತೇನೆ. ಆದರೆ ಸೋದರರೇ, ಇಂತಹ ದುಃಖವನ್ನು ನಾನು ಎಂದೂ ಅನುಭವಿಸಿಲ್ಲ. ಲಕ್ಷ್ಮಣ, ಪ್ರಿಯ ಸೋದರ, ನಾಳೆ ಬೆಳಗಾಗುತ್ತಿದ್ದಂತೆ ಸುಮಂತ್ರನ ಸಾರಥ್ಯದಲ್ಲಿ ನನ್ನ ಸೀತೆಯನ್ನು ರಥದಲ್ಲಿ ಕರೆದುಕೊಂಡು ಹೋಗಿ ಅವಳನ್ನು ಅರಣ್ಯದಲ್ಲಿ ಬಿಟ್ಟು ಬಾ. ಇಲ್ಲ ಇಲ್ಲ ಇಲ್ಲ, ಲಕ್ಷ್ಮಣ 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 ಸಹೋದರ, ಇದೇನಾಗಿ ಹೋಯ್ತು? ಬೆಳದಿಂಗಳು ಬಿಸಿ ಆಯ್ತೆ, ಅಮೃತ ವಿಷವಾಯಿತೆ. ಕರುಣಾಮಯನಾದ ನೀನು ಎಷ್ಟು ನಿಷ್ಕರುಣೆಯಾದ ಎಂದರೆ ನನಗೆ ನಂಬಲೇ ಆಗುತ್ತಿಲ್ಲ. ಅಲ್ಪನೊಬ್ಬನ ಕ್ಷುಲ್ಲಕ ಮಾತುಗಳಿಗೆ ಪರಿಶುದ್ಧವಾದ ಅತ್ತಿಗೆಯನ್ನು ತೊರೆಯುವ ಇಂಥ ಕಾಠಿಣ್ಯ ಬೇಕೆ ಸಹೋದರ? ತುಂಬು ಗರ್ಭಿಣಿಯಾದ ಪತ್ನಿಯನ್ನು ಅಕ್ಕರೆಯಿಂದ ಆರೈಕೆ ಮಾಡುವುದರ ಬದಲು ಅರಣ್ಯಕ್ಕೆ ಕಳಿಸುವ ಕಾರ್ಯಕ್ಕೆ ಯಾರು ಸಮ್ಮತಿಸುತ್ತಾರೆ? ಬೇಡ ಸಹೋದರ, ಬೇಡ. ಮಹಾತ್ಮರಾದ ನಿನ್ನ ಬಾಯಲ್ಲಿ ಧರ್ಮ ಪತ್ನಿಯನ್ನು ತೊರೆಯುವ ಇಂತಹ ಕಠಿಣ ಮಾತು ಬರಬಾರದು. ಲಕ್ಷ್ಮಣ, ನಿನ್ನ ದುಃಖವನ್ನು ಬಿಡು. ಇಲ್ಲಿಯವರೆಗೂ ಇನ್ನು ನನ್ನ ಯಾವ ಆಜ್ಞೆಯನ್ನು ಮೀರಿಲ್ಲ, ಈಗಲೂ ಮೀರುವುದಿಲ್ಲವೆಂದುಕೊಂಡಿದ್ದೇನೆ. ಸೀತೆ ತಪೋವನಕ್ಕೆ ಹೋಗಿ ಬರಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸಿದ್ದಳು. ಅದೇ ನೆಪದಲ್ಲಿ ಅವಳನ್ನು ಗಂಗಾ ತೀರದಲ್ಲಿ ಅರಣ್ಯದಲ್ಲಿ ಬಿಟ್ಟು ಬರಬೇಕು. ಇಲ್ಲವಾದರೆ ಖಡ್ಗದಿಂದ ನನ್ನ ಕೊರಳನ್ನು ಕತ್ತರಿಸಿಕೊಳ್ಳುತ್ತೇನೆ. ನಿನ್ನ ಆಜ್ಞೆಯನ್ನು ಮೀರಿ ನಡೆದರೆ ನನಗೆ ರೌರವ ನರಕ ಪ್ರಾಪ್ತವಾಗುತ್ತದೆ. ನಿನ್ನ ಮಾತಿನಂತೆ ನಡೆದರೆ ತಾಯಿಯನ್ನು ಕೊಂದ ಪಾಪ ಬರುತ್ತದೆ. ಏನು ಮಾಡಲಿ? ನಾನು ಏನು ಮಾಡಲಿ? ಲಕ್ಷ್ಮಣ, ಪಾಪ ದೋಷ ಏನೇ ಆದರೂ ಅದು ನನಗೆ ಸೇರುತ್ತದೆ. ನೀನು ನನ್ನ ಆಜ್ಞಾಧಾರಕನಷ್ಟೇ.
ಹೌದು ಲಕ್ಷ್ಮಣ, ನೀನು ಚಿಂತೆ ಮಾಡದೆ ನನ್ನ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಾ. ಸಹೋದರ, ಶಾಂತನಾಗು. ನೀನು ಜ್ಞಾನಿ, ವಿವೇಕಿ. ನಿರಪರಾಧಿಯಾದ ಅತ್ತಿಗೆಯನ್ನು ಇಂತಹ ಘೋರ ಶಿಕ್ಷೆಗೆ ಗುರಿ ಮಾಡುವುದು ಯಾವ ನ್ಯಾಯ? ಸಹೋದರ, ನಾನು ಅಗಸನನ್ನೇ ಕರೆಸುತ್ತೇನೆ, ಅವನನ್ನೇ ಕೇಳುತ್ತೇನೆ. ಸ್ತ್ರೀಯರಿಗೆಲ್ಲ ಆದರ್ಶಪ್ರಾಯಳಾದ ನನ್ನ ಅತ್ತಿಗೆಯ ಮೇಲೆ ಈ ರೀತಿ ಗುರುತರವಾದ ಅಪವಾದ ಹೊರಿಸುವುದಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬಂತೆಂದು ಅವನನ್ನೇ ಕೇಳುತ್ತೇನೆ. ಇಲ್ಲ ಲಕ್ಷ್ಮಣ, ಈಗ ಅದರ ಅಗತ್ಯವಿಲ್ಲ. ಸಹೋದರ, ಅತ್ತಿಗೆ ಮಹಾಪತಿವ್ರತೆ. ಒಂದು ಕ್ಷಣ ಮಾತ್ರವಾದರೂ ನಿನ್ನನ್ನು ಹೊರತುಪಡಿಸಿ ಅನ್ಯರನ್ನು ಚಿಂತಿಸಿದವರಲ್ಲ. ನನಗೆ ಗೊತ್ತು ಲಕ್ಷ್ಮಣ, ನನಗೆ ಗೊತ್ತು. ನನ್ನ ಸೀತೆ ನಿರಪರಾಧಿ, ಪಾಪರಹಿತಳು, ಪರಮ ಪತಿವ್ರತೆ ನಿಜ. ಆದರೆ ಅಪವಾದ ಬಂದ ಮೇಲೆ ನಾನು ಅವಳನ್ನು ನನ್ನ ಜೊತೆಯಲ್ಲಿ ಇರಿಸಿಕೊಳ್ಳಲಾರೆ. ಕೀರ್ತಿಗೆ ಕಳಂಕ ಬರುವುದಾದರೆ ನಾನು ನನ್ನ ತಂದೆ, ತಾಯಿ, ಮಿತ್ರರು, ಸೋದರರು, ರಾಜ್ಯ, ಸಂಪತ್ತು ಎಲ್ಲವನ್ನು ತ್ಯಜಿಸಬಲ್ಲೆ. ಕಳಂಕ ರಹಿತವಾದ ಕೀರ್ತಿ ನನಗೆ ಮುಖ್ಯವೇ ಹೊರತು ನನ್ನ ಮಡದಿಯಲ್ಲ, ಬೇರೆ ಯಾರೂ ಅಲ್ಲ, ಯಾವುದೂ ಅಲ್ಲ. ಲಕ್ಷ್ಮಣ, ನಮ್ಮ ಮೇಲಿನ ಅಪವಾದ ನಮ್ಮ ವರ್ತನೆಯಿಂದ ನಿವಾರಣೆ ಆಗಬೇಕೆ ಹೊರತು ನಮ್ಮ ಸಮರ್ಥನೆಯಿಂದಲ್ಲ. ಸೀತೆ ನಮಗೆ ಪ್ರಿಯಳಾದವಳು. ಲೋಕದ ಅಸಮಾಧಾನಕ್ಕೆ ಕಾರಣವಾದ ಮೇಲೆ ಅವಳು ನನ್ನ ಜೊತೆ ಇರಿಸಿಕೊಳ್ಳುವುದು ನನ್ನ ವ್ಯಾಮೋಹವಾಗುತ್ತದೆ. ವ್ಯಾಮೋಹಿತ ರಾಜನ ಮೇಲೆ ಪ್ರಜೆಗಳು ವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಲಕ್ಷ್ಮಣ, ನೀನು ನನಗೆ ಗೌರವ ಕೊಡುವುದು ನಿಜವಾದರೆ ನನ್ನ ಆಜ್ಞೆಯನ್ನು ಪಾಲಿಸು. ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಾ. ಇಲ್ಲವಾದರೆ ನಿನ್ನ ಖಡ್ಗದಿಂದ ನನ್ನ ತೋಳನ್ನು ಕತ್ತರಿಸು. ಇಲ್ಲವೇ ನಾನೇ ಕತ್ತರಿಸಿಕೊಳ್ಳುತ್ತೇನೆ. ತಂದೆಯ ಆಜ್ಞೆಯನ್ನು ಪಾಲಿಸಲು ಪರಶುರಾಮ ತಾಯಿಯನ್ನೇ ಕೊಂದ. ಹಿರಿಯರ ಆಜ್ಞೆ ಯುಕ್ತವಾಗಿರಲಿ ಅಯುಕ್ತವಾಗಿರಲಿ, ಹಿರಿಯರು ಅದನ್ನು ಪಾಲಿಸಲೇಬೇಕು. ಆ ದುರದೃಷ್ಟ ನನ್ನದಾಗಿದೆ. ಆಗಲಿ ಸಹೋದರ, ನಿನ್ನ ಆಜ್ಞೆಯಂತೆ ಅತ್ತಿಗೆಯನ್ನು ಕಾಡಿನಲ್ಲಿ ಬಿಟ್ಟು ಬರುತ್ತೇನೆ. ಆದರೆ ಬೇಡ ಲಕ್ಷ್ಮಣ, ಬೇರೆ ಯಾವ ಮಾತನ್ನು ಆಡಬೇಡ. ಗಂಗಾ ನದಿಯ ಆಚೆಗೆ ಮಹರ್ಷಿ ವಾಲ್ಮೀಕಿಯರ ದಿವ್ಯಾಶ್ರಮವಿದೆ. ತಮಸಾ ನದಿಯ ತೀರದಲ್ಲಿರುವ ದಿವ್ಯಾಶ್ರಮಕ್ಕೆ ಸಮೀಪದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಸೀತೆಯನ್ನು ಬಿಟ್ಟು ಬಾ. ಶೀಘ್ರವಾಗಿ ಬಂದು ಬಿಡು. ನೀನು ಸೀತೆಯ ವಿಷಯದಲ್ಲಿ ಬೇರೆ ಯಾವ ಮಾತನ್ನು ಆಡಬೇಡ. ಅರಣ್ಯವನ್ನು ಸೇರುವವರೆಗೆ ಸೀತೆಗೂ ಈ ವಿಷಯ ತಿಳಿಯಬಾರದು. ಸೀತೆಗೆ ಮಾತ್ರವಲ್ಲ, ನಮ್ಮ ಹೊರತಾಗಿ ಅರಮನೆಯಲ್ಲೂ ಈ ವಿಷಯ ಯಾರಿಗೂ ತಿಳಿಯಬಾರದು. ಆಗಲಿ ಸಹೋದರ, ನಿನ್ನ ಮಾತಿನಂತೆಯೇ ನಡೆಯುತ್ತೇನೆ. ನಾಳೆ ಮುಂಜಾನೆ ಅತ್ತಿಗೆಯನ್ನು ಕರೆದುಕೊಂಡು ಹೊರಡುತ್ತೇನೆ. ಲಕ್ಷ್ಮಣ, ಈಗ ನನಗೆ ಸಮಾಧಾನವಾಯಿತು. ಈ ವಿಷಯದಲ್ಲಿ ನಾನು ಯಾವ ಮಾತನ್ನು ಆಡಲಾರೆ. ನೀವಿನ್ನು ಹೊರಡಿ.
ಯಾರಿಂದ ಯಾರಿಗೆ ಯಾವಾಗಲೋ ಸುಖ, ಯಾರಿಂದ ಯಾರಿಗೆ ಯಾವಾಗಲೋ ದುಃಖ, ಯಾರಿಂದ ಯಾರಿಗೆ ಯಾವಾಗಲೋ ಸುಖ, ಯಾರಿಂದ ಯಾರಿಗೆ ಯಾವಾಗಲೋ ದುಃಖ. ಹಗಲು ಇರುಳಂತೆ ನೆರಳು ಬೆಳಕಂತೆ ಒಂದರ ಹಿಂದೊಂದು ಬರುವುದೇ ಬಾಳಿನ ಕಥೆ. ಹಗಲು ಇರುಳಂತೆ ನೆರಳು ಬೆಳಕಂತೆ ಒಂದರ ಹಿಂದೊಂದು ಬರುವುದೇ ಬಾಳಿನ ಕಥೆ. ಯಾರಿಂದ ಯಾರಿಗೆ ಯಾವಾಗಲೋ ಸುಖ, ಯಾವಾಗಲೋ ದುಃಖ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.